ನಮಸ್ಕಾರ ವೀಕ್ಷಕರೇ. ನಾಳೆ ಡಿಸೆಂಬರ್ 4 ಗುರುವಾರ ಒಂದು ಸಾಮಾನ್ಯ ದಿನವಲ್ಲ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ದೈವಿಕ ದಿನ. ಏಕೆಂದರೆ ನಾಳೆ ಬಂದಿದೆ ಮಾರ್ಗಶಿರ ಹುಣ್ಣಿಮೆ. ಇದನ್ನೇ ನಾವು ಹೊಸ್ತಿಲ ಹುಣ್ಣಿಮೆ ಅಂತಲೂ ಕರೆಯುತ್ತೇವೆ. ಗುರುವಾರ ವಿಷ್ಣು ಮತ್ತು ಲಕ್ಷ್ಮಿಗೆ ಪ್ರಿಯ. ಅದರ ಮೇಲೆ ಬಂದಿದೆ ಹುಣ್ಣಿಮೆಯ ಶ್ರೇಷ್ಠ ತಿಥಿ. ಅಂದರೆ ನಾಳೆ ನೀವು ಮಾಡುವ ಒಂದು ಚಿಕ್ಕ ಪೂಜೆ ಕೂಡ ನಿಮಗೆ ದುಪ್ಪಟ್ಟು ಫಲ ನೀಡುತ್ತದೆ. ಅಷ್ಟೇ ಅಲ್ಲ, ನಾಳೆ ಗುರುಗಳ ಮಹಾಗುರು ದತ್ತಾತ್ರೇಯ ಜಯಂತಿ ಕೂಡ. ಗುರುಬಲ ಮತ್ತು ಲಕ್ಷ್ಮೀ ಬಲ ಒಟ್ಟಿಗೆ ಸಿಗುವ ಇಂತಹ ಅದ್ಭುತ ಯೋಗ ಮತ್ತೆ ಮತ್ತೆ ಸಿಗುವುದಿಲ್ಲ. ಈ ಒಂದು ದಿನ ನೀವು ಲಕ್ಷ್ಮಿ ಮತ್ತು ಗುರುವನ್ನು ಆರಾಧಿಸಿದರೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯಕ್ಕೆ ಕೊರತೆ ಆಗುವುದೇ ಇಲ್ಲ. ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಲಭಿಸುತ್ತದೆ. ಪೂಜೆಗೆ ಸಮಯ ಮುಖ್ಯ. ಡಿಸೆಂಬರ್ 4 ಬೆಳಗ್ಗೆ 8:37 ಹುಣ್ಣಿಮೆ ತಿಥಿ ಪ್ರಾರಂಭವಾಗಲಿದೆ. ಅಂದರೆ ನಾಳೆ ಪೂಜೆಗೆ ಅತ್ಯುತ್ತಮ ಸಮಯ ಯಾವುದು ಗೊತ್ತೇ? ಶುಭಯೋಗ ಬೆಳಗ್ಗೆ 6:28 ಪ್ರಾರಂಭವಾಗಿ ಮಧ್ಯಾಹ್ನ 2:54 ಇರುವ ರವಿಯೋಗ. ಈ ಸಮಯದಲ್ಲಿ ಮಾಡುವ ಯಾವುದೇ ಕೆಲಸ ಸಿದ್ಧಿಯಾಗುತ್ತದೆ. ಸಂಜೆಯ ಪೂಜೆ ಅಂದರೆ ಸಾಯಂಕಾಲ 5:12 6:28 ದೀಪಾರಾಧನೆ ಮಾಡುವುದು ಕೂಡ ಶ್ರೇಷ್ಠವಾಗಿದೆ. ಎಚ್ಚರವಿರಲಿ, ಮಧ್ಯಾಹ್ನ 1:35 3:01 ಇರುವ ರಾಹುಕಾಲವನ್ನು ತಪ್ಪಿಸಿ ಪೂಜೆಯನ್ನು ಮಾಡುವುದು ಉತ್ತಮ. ಇನ್ನು ನಾಳೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಎಂದರೆ ನೀವು ಕೇವಲ 3 ಸರಳ ನಿಯಮಗಳನ್ನು ತಪ್ಪದೇ ಪಾಲಿಸಿದರೆ ಸಾಕು. ಅದರಲ್ಲಿ ಮೊದಲನೆಯ ನಿಯಮ, ಬೆಳಗ್ಗೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು 1-2 ತುಳಸಿ ದಳ ಸೇರಿಸಿ ಸ್ನಾನ ಮಾಡಿ. ಇದು ನಿಮ್ಮ ದುರಾದೃಷ್ಟವನ್ನು ಓಡಿಸಿ ವಿಪರೀತ ಅದೃಷ್ಟವನ್ನು ತರುತ್ತದೆ. ಇನ್ನು ಎರಡನೆಯ ನಿಯಮ, ಹೊಸ್ತಿಲ ಪೂಜೆ ಲಕ್ಷ್ಮಿಯ ಪ್ರವೇಶಕ್ಕೆ ದಾರಿ. ನಮ್ಮ ಸಂಪ್ರದಾಯದಲ್ಲಿ ಹೊಸ್ತಿಲನ್ನು ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಈ ಹೊಸ್ತಿಲು ಹುಣ್ಣಿಮೆ ಎಂದು ತಪ್ಪದೇ ಹೊಸ್ತಿಲು ಪೂಜೆ ಮಾಡಿ. ಮೊದಲು ಹೊಸ್ತಿಲಿಗೆ ನೀರಿನಿಂದ ಸ್ವಚ್ಛ ಮಾಡಿ, ನಂತರ ಅರಿಶಿನಕ್ಕೆ ಸ್ವಲ್ಪ ನೀರು ಬೆರೆಸಿ ದಪ್ಪವಾದ ಲೇಪನ ತಯಾರಿಸಿ ಹೊಸ್ತಿಲಿಗೆ ಲೇಪಿಸಿ. ಅರಿಶಿನ ಇಲ್ಲದಿದ್ದರೆ ಗೋಮೂತ್ರ ಬಳಸಬಹುದು. ಹೊಸ್ತಿಲ ಮಧ್ಯದಲ್ಲಿ ಗಣಪತಿಗೆ ಪ್ರಿಯವಾದ ಚಿಕ್ಕ ಸ್ವಸ್ತಿಕ್ ರಂಗೋಲಿ ಹಾಕಿ. ಅಕ್ಕಿ ಹಿಟ್ಟಿನಿಂದ ಕುಬೇರ ರಂಗೋಲಿ, ಕಮಲದ ರಂಗೋಲಿ ಮತ್ತು ಲಕ್ಷ್ಮ ಪಾದದ ರಂಗೋಲಿಯನ್ನು ಹಾಕಿ. ಬಾಗಿಲಿಗೆ ತೋರಣ ಮತ್ತು 2 ಕಡೆ ಚಿಕ್ಕ ದೀಪಗಳನ್ನು ಹಚ್ಚಿ. ಹೊಸ್ತಿಲಿಗೆ ಪೂಜೆಗೆ ತಾಂಬೂಲ ಅಂದರೆ 2 ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ₹1 ನಾಣ್ಯ ಇಡಿ. ನೆನಪಿಡಿ, ಹೊಸ್ತಿಲಿಗೆ ಹಾಕಿದ ರಂಗೋಲಿಯನ್ನು ಮರುದಿನದವರೆಗೂ ಯಾರೂ ತುಳಿಯಬಾರದು. ಇನ್ನು ವಿಶೇಷ ದೀಪಾರಾಧನೆ ಮಾಡಿರುವುದು, ನೈವೇದ್ಯ ಮಾಡುವುದು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಒಂದು ಸರಳ ಮಾರ್ಗವಾಗಿದೆ. ಲಕ್ಷ್ಮೀ ದೇವಿಯು ವೈಕುಂಠದಿಂದ ಭೂಮಿಗೆ ಬರುವ ದಿನವಿದು. ಆಕೆಯನ್ನು ಸುಂದರ ಗುಲಾಬಿ ಹೂಗಳಿಂದ ಅಲಂಕರಿಸಿ ಹಸುವಿನ ತುಪ್ಪದಿಂದ ಮಾಡಿದ ದೀಪವನ್ನು ಬೆಳಗಿಸಿ. ಆರ್ಥಿಕ ಸಮಸ್ಯೆ, ಸಾಲದ ಬಾಧೆ ತಕ್ಷಣ ನಿವಾರಣೆಯಾಗುತ್ತದೆ. ಮಣ್ಣಿನ ದೀಪ ಅಥವಾ ಹಿಟ್ಟಿನ ದೀಪವು ಶ್ರೇಷ್ಠವಾಗಿರುತ್ತದೆ. ಕಲಶ ಸ್ಥಾಪನೆ. ತಾಮ್ರದ ಕಲಶಕ್ಕೆ ನೀರು ತುಂಬಿ ಅರಿಶಿನ ಕುಂಕುಮ ಹಚ್ಚಿ ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಿ. ನೈವೇದ್ಯಕ್ಕೆ ಹಾಲಿನಿಂದ ತಯಾರಿಸಿದ ಪರಮಾನ್ನ ಅಂದರೆ ಪಾಯಸ ಅರ್ಪಿಸಿ ಅಥವಾ ಹಾಲು ಬಾಳೆಹಣ್ಣನ್ನು ಅರ್ಪಿಸಿ. ನಿಮ್ಮ ಮನೆಯಲ್ಲಿ ಹಾಲು ಉಕ್ಕಿಸಿ ಆ ಹಾಲಿನಿಂದ ನೈವೇದ್ಯ ತಯಾರಿಸಿ ಸಮರ್ಪಿಸಿದರೆ ಲಕ್ಷ್ಮೀದೇವಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇ ನೆಲೆಸುತ್ತಾಳೆ. ಪೂಜೆ ಮಾಡುವಾಗ ಈ ಮಂತ್ರಗಳನ್ನು ತಪ್ಪದೇ ಪಠಿಸಿ. ಸಂಪತ್ತಿಗಾಗಿ ಓಂ ಶ್ರೀ ಮಹಾಲಕ್ಷ್ಮೀ ದೇವೇ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ದೇವೇ ನಮಃ. ಅಥವಾ ಕಷ್ಟಗಳ ನಿವಾರಣೆಯಾಗಬೇಕು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಸರಳ ಮಂತ್ರಗಳನ್ನು 108 ಬಾರಿ ಜಪಿಸಿ. ಪೂಜೆಯ ನಂತರ ತಪ್ಪದೇ ತುಳಸಿ ಕಟ್ಟೆಯನ್ನು ಪೂಜಿಸಿ. ತುಳಸಿ ಕಟ್ಟೆಯಲ್ಲಿ ತುಪ್ಪದ ದೀಪ ಬೆಳಗಿಸಿ ಪ್ರದಕ್ಷಿಣೆ ಮಾಡಿದರೆ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಸುಲಭವಾಗಿ ದೊರೆಯುತ್ತದೆ. ಹಣದ ಸಮಸ್ಯೆ ಇದ್ದರೆ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಅರ್ಪಿಸಿ ನಮಸ್ಕರಿಸಿ. ಚಂದ್ರ ದರ್ಶನ. ರಾತ್ರಿ ಚಂದ್ರನನ್ನು ತಪ್ಪದೇ ದರ್ಶನ ಮಾಡಿ. ಈ ಚಂದ್ರನ ಕಿರಣಗಳಿಗೆ ಅದ್ಭುತ ಶಕ್ತಿ ಇದೆ. ನಿಮ್ಮ ಕೋರಿಕೆಯನ್ನು ಚಂದ್ರನಿಗೆ ಹೇಳಿ ನಮಸ್ಕರಿಸಿ. ಹಾಲಿನಿಂದ ಅರ್ಘ್ಯ ಸಮರ್ಪಿಸಿದರೆ ದೀರ್ಘಕಾಲದ ಅನಾರೋಗ್ಯವು ದೂರವಾಗುತ್ತದೆ. ಉಪ್ಪಿನಿಂದ ನರದೃಷ್ಟಿ ನಿವಾರಣೆ ಮಾಡಿ. ಈ ಹುಣ್ಣಿಮೆಯೆಂದು ಕಲ್ಲುಪ್ಪನ್ನು ಮನೆಗೆ ತನ್ನಿ. ಒಂದು ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಗಂಟು ಕಟ್ಟಿ ಮನೆಯ ಬಾಗಿಲಿನ ಹೊರಗೆ ತೂಗು ಹಾಕಿ. ನಿಮ್ಮ ಮನೆಯ ಮೇಲೆ ನರದೃಷ್ಟಿ ದೋಷ ತಕ್ಷಣವೇ ನಿವಾರಣೆಯಾಗುತ್ತದೆ. ಒಂದು
ಅರಳಿ ಎಲೆ ತಂದು ಅದರ ಮೇಲೆ ಗಂಧದಿಂದ ಓಂ ಎಂದು ಬರೆದು ಬೀರುವಿನಲ್ಲಿ ಇಟ್ಟುಕೊಳ್ಳಿ. ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಆದಾಯ ವೃದ್ಧಿಯಾಗುತ್ತದೆ. ಲಕ್ಷ್ಮೀದೇವಿ ರಾತ್ರಿ ಮನೆ ಬಾಗಿಲಿಗೆ ಬರುತ್ತಾಳೆ. ಮಲಗುವ ಮೊದಲು ಹೊರಗೆ ಚಪ್ಪಲಿಗಳನ್ನು ಕಸಕಡ್ಡಿ ಇಲ್ಲದಂತೆಯೇ ನೋಡಿಕೊಳ್ಳಿ. ಮನೆಯ ಮುಖ್ಯ ದ್ವಾರ ಶುಚಿಯಾಗಿದ್ದರೆ ಆಕೆ ತಕ್ಷಣವೇ ಒಳಗೆ ಕಾಲಿಡುತ್ತಾಳೆ. ಈ ಮಾರ್ಗಶಿರ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನು ಕೇಳಿದರೂ ಸಾಕು. ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ ಮತ್ತು ನೆಮ್ಮದಿ ತುಂಬಿ ತುಳುಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೂ ಶೇರ್ ಮಾಡಿ. ನಿಮ್ಮ ಮನೆಯಲ್ಲೂ ಲಕ್ಷ್ಮೀ ಕೃಪೆ ಸದಾ ಇರಲಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ಮಾರ್ಗಶಿರ ಹುಣ್ಣಿಮೆ.